ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಇನ್ನು ಕಾವ್ಯ ಅವ್ರ ಅತ್ತೆ ಹತ್ರ ಮಾತಾಡ್ತಾ ಇದ್ದಂಗೆ, ಅತ್ತೆ ನೀವು ಈ ರೀತಿ ಮಾಡ್ತಾ ಇರೋದು ಸರಿಯಲ್ಲ. ಪಾಪ ಮಾವ ಅವರು ಎಷ್ಟು ಗಿಲ್ಟಿಯಾಗಿ ಫೀಲ್ ಆಗ್ತಿದ್ದಾರೆ. ನೀವು ಈ ರೀತಿ ಮಾಡಿದ್ರೆ ಅವ್ರು ಇನ್ನೆಲ್ಲಿಗೆ ಹೋಗ್ತಾರೆ ಅತ್ತೆ? ಕಾವ್ಯ, ನೀನು ಮಾತಾಡಿದ್ ಸಾಕು. ಏನು ಹೋಗ್ಲಿ ಪಾಪ ಅಂತ ಸೊಸೆ ಅಂತ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ನೀನು ನನಗೇನೆ ಹಿಂಗೆ ಎದುರುತ್ರ ಕೊಡೋದಿಕ್ ಬರ್ತಾ ಇದ್ಯಾ? ಹಾಗಲ್ಲ ಅತ್ತೆ. ಮತ್ತೆ ಇನ್ನೇನು? ಪಾಪ ಮಾವ ಅವ್ರನ್ನ ನೋಡಿದ್ರೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನನಗೆ. ಅರ್ಥ ಮಾಡ್ಕೊಳ್ಳಿ ಅತ್ತೆ ಅಂತ ಹೇಳ್ತಿದ್ರು. ಏನು ಅರ್ಥ ಮಾಡ್ಕೊಳ್ಳೋದು? ಮಕ್ಕಳೋ ಮರಿನೋ ಅಥವಾ ಸೊಸೆಂದಿರೋ ಏನೋ ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದು. ಕಟ್ಕೊಂಡಿರೋ ಗಂಡನೇ ಈ ರೀತಿ ಮೋಸ ಮಾಡ್ತಾ ಇದ್ರೆ ಯಾರು ಕ್ಷಮಿಸ್ತಾರೆ ಕಾವ್ಯ? ನೀನೇನಾದ್ರೂ ಕ್ಷಮಿಸ್ತಿದ್ದ ನಿನ್ ಗಂಡನ್ನ ಹಿಂಗ್ ಮಾಡಿದ್ರೆ? ಇಲ್ಲ. ಮತ್ತೆ ಅದ್ ಹೇಗ್ ನೀನ್ ಹೇಳ್ಬಿಟ್ಟೆ ನಾನು ಕ್ಷಮಿಸ್ಬಿಡ್ತೀನಿ ಅಂತ? ಏಂತಕ್ಕಂದ್ರೆ ನಿನಗೆ ಗೊತ್ತು ನನ್ನ ಮಗ ಯಾವುದೇ ರೀತಿ ತಪ್ಪು ಮಾಡಲ್ಲ ಅಂತ. ಗೊತ್ತಿದ್ದೆ ನೀನ್ ಇಷ್ಟು ಧೈರ್ಯವಾಗಿದ್ಯಾ. ಆದ್ರೆ ನನಗೆ ಇಷ್ಟೆಲ್ಲ ಗೊತ್ತಿಲ್ದಿರ ನಡೆದೋಗಿದೆ ಇಷ್ಟೆಲ್ಲ. ಈಗ ನಾನು ಹೇಗ್ ಕ್ಷಮಿಸ್ಬಿಡ್ಲಿ ಹೇಳು? ಹಾ, ನಿಮ್ ಮಾವ ಮಾಡೋದು ತಪ್ಪಲ್ಲ. ನಾವೇನಾದ್ರೂ ಅವ್ರಿಗೆ ಹೆಚ್ಚು ಕಮ್ಮಿ ಮಾಡಿದ್ರೆ ತಪ್ಪಾಗೋಗುತ್ತಲ್ಲ ನಿನಗೆ ಅಂತ ಹೇಳ್ತಿದ್ರೆ ಆಗಲ್ಲ ಅತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿನ್ಗೇನ್ ಹೇಳೋದು? ಸಾಕು, ಇಷ್ಟೊತ್ತು ಮಾತಾಡಿದ್ದು ಹೊರಡು. ಹಾ ಅತ್ತೆ, ನಾನು ಬುದ್ಧಿ ಇಲ್ದಿರೋಳೆ. ಆದ್ರೆ ನೀವು ಮಾವ ಮಾತ್ರ ಖುಷಿಯಾಗಿರ್ಬೇಕು, ಅದೇ ನಮ್ಗೆ ಖುಷಿ. ಅದಲ್ದಿರ ನಿಮ್ ಮಗನ್ಗೆ ನೀವು ಖುಷಿಯಾಗಿದ್ರೇನೆ ಅವರು ಸಹ ಖುಷಿಯಾಗಿರ್ತಾರೆ. ಇಲ್ಲ ಅಂದ್ರೆ ಅವರು ಸಹ ಬೇಜಾರಾಗಿದ್ರೆ ನನ್ ಗಂಡನಿಂದ ನನ್ಗೂ ಬೇಜಾರಾಗಲ್ವಾ ಅತ್ತೆ ಅಂತ ಹೇಳ್ತಿದ್ರೆ, ಸಾಕು ನೀನು ಮಾತಾಡಿದ್ದೆಲ್ಲ ಸಾಕು, ಇಲ್ಲಿಂದ ಹೊರಡು ಅಂತ ಹೇಳ್ತಿದ್ರೆ, ನಾನೇನ್ ಇಲ್ಲೇ ಇರ್ತೀನಿ ಅಂತಿಲ್ಲ, ಹೋಗ್ತೀನಿ ಬಿಡಿ, ಯಾವಾಗ ಅರ್ಥ ಮಾಡ್ಕೋತಿರೋ ಏನೋ ಅಂತ ಹೇಳಿ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಕಲ್ಯಾಣ್ ಅಪ್ಪು ಕಾಲ್ ಮಾಡ್ತಾನೆ ಇರ್ತಾನೆ. ನೋಡಿದ್ರೆ ಅದು ನಾಟ್ ಟಚಬಲ್ ಅಂತ ಬರ್ತಾ ಇರುತ್ತೆ. ತುಂಬಾ ಬೇಸರವಾಗಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ರೆ ಅಷ್ಟೊತ್ತಿಗೆ ಸ್ವಪ್ನ ಆ ಕಡೆಯಿಂದ ಕಾರಿಡಾರ್ ಅಲ್ಲಿ ಹೋಗ್ತಾ ಇರ್ತಾಳೆ. ಆಗ ಸ್ವಪ್ನ, ಒಂದ್ ನಿಮಿಷ ಬಾಯಿಲಿ. ಯಾಕೆ ಕಲ್ಯಾಣ್, ಏನಾಯ್ತು? ಅದು ನಾನು ಅಪ್ಪು ಕಾಲ್ ಮಾಡಿದ್ರೆ ಕಾಲೇ ಪಿಕ್ ಮಾಡ್ತಿಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ. ನೀನ್ ಫೋನ್ ಮಾಡು ಅಂತ ಹೇಳ್ತಿದ್ರೆ, ಯಾಕೆ ಕಲ್ಯಾಣ್, ಈಗ ಮನೇಲೆಲ್ಲ ಅನುಭವಿಸ್ತಾರ ಸಾಕಾಗಿಲ್ವಾ? ಇನ್ನು ಇಲ್ದೇ ಇರೋ ರಾದಂತಗಳನ್ನ ತಂದ್ಕೊಳ್ತ್ಯಾ ತಲೆ ಮೇಲೆ? ಬೇಡ, ಸ್ವಲ್ಪ ದಿವಸ ಸುಮ್ಮನೆ ಇದ್ಬಿಡು. ನೀನು ನೆಮ್ಮದಿಯಾಗಿರು, ಆಫೀಸ್ಗೆ ಹೋಗು. ಆಫೀಸಲ್ಲಿ ವರ್ಕ್ ಮಾಡ್ತಿದ್ರೆ ಈ ಟೆನ್ಷನ್ ಏನೂ ಇರಲ್ಲ. ಆರಾಮಾಗಿ ನಿನ್ ಲೈಫ್ನ ನೀನ್ ಲೀಡ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಹಾಗಲ್ಲ ಸ್ವಪ್ನ, ಅಪ್ಪು ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ನಾನು ಹೇಳೋದ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಾಹುಲ್ ಬಂದು ಕೇಳ್ತಾ ಇದ್ದಾನಲ್ವಾ ಸ್ವಪ್ನ, ಕೊಡು ಪಾಪ, ಏನೋ ಇಂಪಾರ್ಟೆಂಟ್ ಮಾತಾಡೋದಾಗಿರುತ್ತೆ ಅಲ್ವಾ? ಹಾ, ನಿನ್ಗೂ ನಿಮ್ಮ ಅಮ್ಮನ್ಗೂ ಮಾಡಕ್ ಕೆಲ್ಸನೇ ಇಲ್ಲ. ಯಾವ್ದನ್ನ ಸಂಸಾರದಲ್ಲಿ ಉಳಿ ಹಿಂಡೋದೇ ನಿಮ್ಗಳ ಕೆಲ್ಸ. ಹೋಗು, ನಿಂದೇನಿದೆಯೋ ಅದ್ ಕೆಲ್ಸ ಮಾಡ್ಕೊ ಹೋಗು ಅಂತ ಹೇಳಿ ಸ್ವಪ್ನ ಅಲ್ಲಿಂದ ಕಳ್ಸಿರ್ತಾಳೆ. ಈ ಕಡೆ ನೋಡಿದ್ರೆ ಅದನ್ನ ನೋಡಿ ಇನ್ನ ಕಲ್ಯಾಣ್ ಬೇಜಾರಾಗಿ ಮೌನವಾಗಿರ್ತಾನೆ. ಬೇಡ ಕಲ್ಯಾಣ್, ಸ್ವಲ್ಪ ದಿವಸ ನೀನು ಅವಳು ಮಾತಾಡ್ದಿರ ಇರೋದೇ ಒಳ್ಳೇದು ಅಂತ ಸ್ವಪ್ನ ಹೇಳಿ ಅವಳು ಸಹ ಹೊರಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ, ಏನೋ ಉಪದೇಶ ಕೊಟ್ಬಿಟ್ಟು ಬರ್ತಾ ಇದ್ಯಾ ಅಂತ ನಾಗವೇಣಿ ಹೇಳಿದ್ರೆ, ಏನಿಲ್ಲ ಮಾಮ್, ಅದು ನಮ್ಮ ಹೆಂಡತಿ ಇದ್ದಾಳಲ್ಲ, ಕಲ್ಯಾಣ್ಗೆ ಆಫೀಸ್ಗೆ ಹೋಗು, ಎಲ್ಲರ ಜೊತೆ ಮಿಂಗಲ್ ಆಗು ಅಂತೆಲ್ಲ ಹೇಳ್ತಾ ಇದ್ದಾಳೆ. ಕಲ್ಯಾಣ್ಗೆ ಉಪದೇಶ ಮಾಡ್ತಿದ್ದಾಳಮ್ಮ, ಆಫೀಸ್ಗೆ ಹೋಗು, ಅದಕ್ಕೋಗು, ಎಲ್ಲ ಸರಿ ಹೋಗುತ್ತೆ ಅಂತ. ಏನಂತ ಮಾಡೋದು? ಆಮೇಲೆ ಅವನು ಆಫೀಸ್ಗೆ ಹೋದ್ರೆ ಇನ್ನು ನಾನೇನ್ ಮಣ್ಮುಕ್ಬೇಕಾಗುತ್ತಾ? ಅದಕ್ಕೆ ನಾನೇನ್ ಮಾಡಿದೆ, ಹೋಗ್ಲಿ ಅಪ್ಪು ಜೊತೆ ಮಾತಾಡೋದಿಕ್ಕಂತೆ ಅವಕಾಶ ಮಾಡಿಕೊಡು ಅಂತ ಕೇಳ್ತಾ ಇದ್ದೆ. ನಿಂಗೇನಾದ್ರೂ ತಲೆಗೀಲ ಕೆಟ್ಟಿದ್ಯೇನೋ? ಹಾ, ಹೀಗೆ ಕಾವ್ಯನ್ ಕತೆನೆ ನಮ್ಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನೇನಾದ್ರೂ ಅವ್ರ ತಂಗಿ ಬಂದ್ರೆ ಈ ಮನೆ ಎಲ್ಲ ಏನಾಗ್ಬಿಡುತ್ತೆ ಹೇಳು? ನಾವೇ ಒಂದ್ ದಿಕ್ಕು, ಅವರೇ ಎಲ್ಲ ಒಂದ್ ದಿಕ್ಕಾಗ್ಬಿಡ್ತಾರೋ? ಬೇಡ, ಅಂತ ಕೆಲಸ ಮಾತ್ರ ಮಾಡ್ಬೇಡ. ಯಾಕೆ ಮಾಮ್ ಹಾಗೆ ಹೇಳ್ತಿದ್ಯಾ? ಮತ್ತಿನ್ನೇನು, ಕಾವ್ಯ ತಾಳ್ಮೆಯಿಂದ ಇದ್ರೂನು ಮೆಣಸಿನ್ಕಾಯಿ ಘಾಟ್ ಇದ್ದಂಗಿದ್ದಾಳೆ. ಇನ್ನ ಅವ್ರ ತಂಗಿ ಏನಾದ್ರೂ ಈ ಮನೆ ಸೊಸೆ ಆಗ್ಬಿಟ್ರೆ ಅವ್ರೆಲ್ಲಾರು ಒಂದ್ ಕೈ ಹಾಕ್ಬಿಟ್ಟು ನನ್ನು ನಿನ್ನು ಮೂಲೆಗೆ ಎಸಿತಾರೆ, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಮತ್ತೆ ಇನ್ನೇನಮ್ಮ ಮಾಡೋದು? ಅಲ್ಲ, ಇವಾಗ ಅಕಸ್ಮಾತ್ ಕಲ್ಯಾಣ್ ಅವಳೇ ಏನಾದ್ರೂ ಮದ್ವೆ ಆಗ್ಬಿಟ್ರೆ ಅದಕ್ಕೂ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಇದೆ ಕಣೋ ಅಂತ ಹೇಳ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ರಾಜ್, ಕಾವ್ಯ ಇಬ್ರು ಮೌನವಾಗಿ ಕುತ್ಕೊಂಡು, ಅಯ್ಯೋ ಏನ್ ಮಾಡೋದು ಕಳವತಿ, ಅಪ್ಪ ಅಮ್ಮ ಏನೋ ಖುಷಿಯಾಗಿರ್ತಾರೆ ಅಂತ ತುಂಬಾ ಆಸೆ ಪಟ್ರೆ ಈ ರೀತಿ ಆಗೋಯ್ತಲ್ಲ. ನನ್ಗೇನ್ರಿ ಗೊತ್ತು? ಈಗ ನಾವು ಪದೇ ಪದೇ ಹೋಗಿ ಅವರಿಬ್ರು ಮಧ್ಯೆ ಮತ್ತೆ ಮಾತಾಡ್ತಿದ್ರೆ ಇನ್ನು ಅವರು ದೂರ ಆಗ್ತಾರೆ ಹೊತ್ತು ಸರಿ ಹೋಗಲ್ಲ ರೀ. ನಾವೇ ಸುಮ್ಮನೆ ಇರೋದೇ ವಾಸಿ. ಏನ್ ಮಾಡೋದು? ನಮ್ ಸಂಸಾರನೇ ನಾವು ಕರೆಕ್ಟಾಗಿ ಉಳಿಸ್ಕೊಳಕ್ ಆಗ್ತಿಲ್ಲ, ಇನ್ ಬೇರೆಯವ್ರಿಗೇನ್ರಿ ಹೇಳಕ್ಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ.
ನೋಡಿದ್ರೆ ರಾಜ್ ಕಾವ್ಯನ್ ನೋಡಿ ಹಾಗೆ ಮೌನವಾಗಿದ್ರೆ, ಹೌದು ಅವತ್ತು ನೈಟು ಏನೋ ನಿನ್ನ ಹತ್ರ ವಿಚಾರ ಹೇಳ್ಬೇಕು ಅಂತ ಹೊರಟಿದ್ರಿ, ಏನ್ರಿ ಅದು ಅಂಥದ್ದು ಅಂತ ಎದ್ದೋಗಿ ಸೀದಾ ಕೇಳ್ತಾ ಇರ್ತಾಳೆ. ಅದು ಅದು ಏನು ಒಳ್ಳೆ ಈ ಥರ ನುಲಿತಾ ಇದ್ದೀರಾ, ಏನೋ ಹಾವು ಕಡ್ಡಿ ಏನೋ ಮುಟ್ಟಿರೋ ಥರ, ಅಂಥದ್ದು ಏನ್ರಿ ಅದು? ನಿನಗಂತೂ ಯಾವಾಗ ಏನು ಕೇಳಬೇಕು ಅಂತ ಗೊತ್ತಾಗೋದೇ ಇಲ್ಲ ಕಳಾವತಿ. ಅಯ್ಯೋ ಅಂಥದ್ದು ಏನ್ರಿ ಕೇಳಿದೆ? ಅವತ್ತೇನೋ ಕೇಳ್ತಿದ್ದೆ ಅಂತ ಕೇಳಿದೆ ಅಷ್ಟೇ ತಾನೇ. ಅದು ನೀನು ಕಣ್ಮುಚ್ಕೋ, ನಾನು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ. ಯಾಕೆ ಕಣ್ಮುಚ್ಚಿ ಕಣ್ಬಿಟ್ರೆ ಹೇಳ್ಬಾರ್ದು ಅಂತ ಅನ್ನುತ್ತಾ? ನಿನ್ನ ಕಣ್ಣ ನೋಡ್ತಾ ಇದ್ರೆ ನನಗೆ ಒಳಗೆಲ್ಲ ನಶೆ ಏರ್ದಂಗೆ ಆಗ್ತಾ ಇರುತ್ತೆ, ಸ್ವಲ್ಪ ಕಣ್ಮುಚ್ಕೋ ನೀನು ಅಂತ ಹೇಳ್ತಾ ಇರ್ತಾನೆ. ಸರಿ ಅಂತ ಕಾವ್ಯ ಕಣ್ಮುಚ್ಕೊಂಡು ಮತ್ತೆ ಕಣ್ಬಿಡೋ ಥರ ನಾಟಕ ಆಡ್ತಾ ಇದ್ನ ನೋಡಿ, ಯು ನಾಟಿ ಕಣ್ಮುಚ್ಕೊಳೆ ಅಂತ ಹೇಳಿ ಇನ್ನ ಅವಳ ಕೆನ್ನೆಗೆ ಗಿಂಡ್ಬಿಡ್ತಾನೆ. ಯಾಕ್ರಿ ಹಿಂಗಾಡ್ತಾ ಇದ್ದೀರಾ? ಮತ್ತೆ ಹೇಳ್ತಾ ಇದ್ದೀನಿ ತಾನೇ ಕಣ್ಮುಚ್ಕೊ ಅಂತ ಹೇಳ್ತಾ ಇದ್ದಂಗೆ ಇನ್ನು ಕಾವ್ಯನ್ಗೆ ತುಂಬ ಸುಸ್ತಾಗಿರುತ್ತೆ. ಸರಿ ಅಂತ ವಾಶ್ರೂಮ್ಗೆ ಹೋಗಿ ಬರೋ ಅಷ್ಟರಲ್ಲಿ, ಏನಾಯ್ತು ಕಳಾವತಿ, ಹೋಗ್ಬೇಕಾದ್ರೆ ಅವಾಗೆ ಎಷ್ಟು ಹುಷಾರಿಯಾಗಿದ್ದೆ, ಈಗೇನಿಷ್ಟು ಬೇಸೊತ್ತಾಗಿರೋ ಥರ ಆಗೋಗಿದ್ಯಾ? ಅಯ್ಯೋ ಏನೂ ಇಲ್ಲ ರೀ, ಹೊಟ್ಟೆ ಎಲ್ಲ ಒಂಥರ ನೋವಾಗ್ತಿದೆ ರೀ, ಮಲ್ಕೊಳ್ತೀನಿ, ನೀವು ಯಾವಾಗಾದ್ರೂ ಹೇಳಿರಂತೆ ನನಗೀಗ ಸುಸ್ತಾಗ್ತಿದೆ, ನಾನು ಹೋಗಿ ಮಲ್ಕೋತೀನಿ ಅಂತ ಹೋಗಿ ಮಲ್ಕೊತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಪ್ಪು ಮತ್ತೆ ಬಂಟಿ ಇಬ್ರು ತರಕಾರಿ ತಗೊಂಡು ಬರ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಪ್ಪು ಅವ್ರ ಫ್ರೆಂಡ್ಸ್ ಎಲ್ಲ 3 ಜನನು ಒಂದ್ ಕಡೆ ಕುತ್ಕೊಂಡು ಕುಡಿತಾ ಇನ್ನು ಅವ್ರ ಖುಷಿಯಲ್ಲಿ ಅವ್ರು ಇದ್ರೆ, ಇನ್ನು ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಬಂಟಿ ಇಬ್ರು ಬರ್ತಾ ಇರ್ತಾರೆ. ನೋಡೋ ಮಗ, ಅಪ್ಪು ಬರ್ತಾ ಇದ್ದಾಳೆ, ಓ ನಿನ್ ಲವರ್ ಅಲ್ವೇನೋ, ಮಾತಾಡ್ಸೋ ಅಂತ ಹೇಳ್ತಾ ಇರ್ತಾನೆ. ಈಗೆಲ್ಲ ಲವರ್ ಎಲ್ಲ ಮುಗ್ದೋಯ್ತು, ಯಾವಾಗ ಅವಳು ರೂಮಲ್ಲಿ ತಗ್ಲಾಕೊಂಡ್ಲೋ ಅವತ್ತೇ ನನಗೆ ಅವಳ ಮೇಲೆ ಆಸೆ ಹೊಂಟೋಯ್ತು ಕಣೋ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಆದ್ರೂ ಅಂತ ಇದ್ದಂಗೆ ಅಪ್ಪು ಮತ್ತೆ ಬಂಟಿಯ ವಿಚಾರ ಎಲ್ಲ ಕೇಳಿಸ್ಕೊಂಡು ಇನ್ನು ಮೌನವಾಗಿ ಬರ್ತಾ ಇರ್ತಾರೆ. ಆಗ ಎಷ್ಟು ಬರ್ತೀಯಾ ಅಪ್ಪು ಅಂತ ಕೇಳ್ತಾ ಇರ್ತಾರೆ ಅಲ್ಲಿರೋರು. ನೋಡಿದ್ರೆ ಅಪ್ಪು ಏನೂ ಮಾತಾಡ್ದಿರಾ ಹಲ್ ಕಡಿತಾ ಮೌನವಾಗಿ ಹೋಗ್ತಾ ಇರ್ತಾಳೆ. ನಮ್ಮಂತವ್ರಿಗೆಲ್ಲ ಎಲ್ಲೋ ಬರ್ತಾಳೆ ಅವಳು, ಶ್ರೀಮಂತ್ರಿಗಾದ್ರೆ ಬರ್ತಾಳೆ, ಕೋಟ್ಯಾಧೀಶ್ವರ್ಗಳಿರ್ಬೇಕು ಅಂತವ್ರಿಗೆಲ್ಲ ಏನ್ ಮಾಡೋದು, ಅವ್ರ ಮನೇಲಿರೋರೆಲ್ಲರೂ ಅಂತವ್ರೆ ಅಲ್ವಾ, ಅವ್ರ ಅಕ್ಕ ಅಮ್ಮ ಅಂತ ಎಲ್ಲ ಮಾತಾಡ್ತಿದ್ದಿದ್ನ ನೋಡಿ ಅಪ್ಪು ಎಷ್ಟು ತಾಳ್ಮೆಯಿಂದ ಇರಬೇಕು ಅನ್ಕೊಂಡ್ಲೋ ಅಷ್ಟು ತಾಳ್ಮೆನ ಹದ್ಗೆಡ್ಸ್ಬಿಡ್ತಾರೆ. ನೋಡಿದ್ರೆ ಇನ್ನು ಅಪ್ಪು ಸೀದಾ ಹೋಗಿ, ಏನೋ ಮಾತಾಡ್ತಾ ಇದ್ಯಾ, ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದಿದ್ಯಾ ಇಲ್ವಾ, ಏನೋ ನನ್ನ ಫ್ರೆಂಡು ಅಂತ ಸುಮ್ಮನೆ ಬಿಟ್ರೆ ಇಲ್ದೇ ಇರೋ ಸಲ್ದೇ ಇರೋದೆಲ್ಲ ಮಾತಾಡ್ತಿದ್ಯಾ, ಯಾಕೆ ಹೆಂಗೈತೆ ಅಂತ ಹೇಳ್ತಾ ಇದ್ದಂಗೆ, ಇನ್ನೇನು ಇರೋದನ್ನೇ ತಾನೇ ನಾನು ಹೇಳಿದ್ದು ಅಂತ ಹೇಳ್ತಿದ್ದಂಗೆ ಇನ್ನ ಅಪ್ಪು ಮಕಾಮುತಿ ನೋಡ್ತೀರಾ ಅವ್ನ್ ಕೆನ್ನೆಗೆ ಹೊಡೆದ್ರೆ ಇನ್ನ ಅವನು ಕೂತಿರೋನು ಸೀದಾ ಆ ಕಲ್ಲಿರುತ್ತೆ ಪಕ್ಕದಲ್ಲಿ, ಕಲ್ಲಿಗೆ ಹೊಡೆದಿ ಇನ್ನ ಅವನ ತಲೆಯಿಂದ ಬ್ಲಡ್ ಎಲ್ಲ ಬರ್ತಾ ಇರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಕಲ್ಯಾಣ್ ಅಪ್ಪು ಫೋನ್ಗೋಸ್ಕರ ಕಾಯ್ತಾ ಇದ್ರೆ ಅಷ್ಟೊತ್ತಿಗೆ ಬಂಟಿ ಕಾಲ್ ಮಾಡಿ, ಅಯ್ಯೋ ಎಲ್ಲಿದ್ಯಾ ಕಲ್ಯಾಣ್, ಎಲ್ಲಿದ್ಯಾ ಅಣ್ಣ, ಯಾಕೋ ಎಷ್ಟ್ ಸತಿ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಎತ್ತೋದಿಕ್ಕಾಗಲ್ವಾ ನಿನ್ಗೂ ನಿಮ್ಮ ಅಕ್ಕನ್ಗೂ? ಅದು ಅಕ್ಕನೇ ಅಣ್ಣ ಹೇಳಿದ್ದು ಫೋನ್ ಎಲ್ಲ ಎತ್ಬೇಡ ಅಂತ. ಏನಾಯ್ತೀಗ ಅಷ್ಟು ಅರ್ಜೆಂಟಾಗಿ ಕಾಲ್ ಮಾಡ್ಬಿಟ್ಟಿದ್ಯಾ? ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನಾಯ್ತು ಅಂತದ್ದು? ಅಕ್ಕನ್ನ ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ ಅಂತ ಏನ್ ಹೇಳ್ತಿದ್ಯೋ? ಹೌದು, 4-5 ಜನ ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಅವಳನ್ನ ರೇಗಿಸ್ತಾ ಇದ್ರೆ ಅವಳು ಹೊಡೆದ್ಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಹೌದಾ, ಸರಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಹೊಡ್ತಾ ಇದ್ದಂಗೆ ಇನ್ನ ಧನಲಕ್ಷ್ಮಿ ಅವರು ಅವ್ರ ಕಣ್ಮುಂದೆ ನಿಂತ್ಕೊಂಡು, ಎಲ್ಲಿಗೆ ಹೋಗ್ತಿದ್ಯಾ ಕಲ್ಯಾಣ್? ಅದು ಅಮ್ಮ ಏನು ಇಲ್ಲ, ಹೊರಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ. ಅದೇ ಏಂತಕ್ಕೆ? ಏನು ಮತ್ತೆ ಆ ಅಪ್ಪುನ ಮೀಟ್ ಮಾಡೋದಿಕ್ಕ? ಬರೀ ನಿನ್ಗೆ ಅದೇ ಚಿಂತೆ ಇರುತ್ತಾ ಅಮ್ಮ? ನಾನೇನು ಹೊರಗಡೆ ಹೋಗೋದು, ನನ್ಗೇನು ಸ್ವೇಚ್ಛವಾಗಿ ಇರ್ಬೇಕು ಅನ್ನೋದು ನನಗಿಲ್ವಾ? ಹಾಗಲ್ಲ ಕಣೋ, ಮತ್ತೆ ನೀನು ಆ ಅಪ್ಪು ಸುದ್ದಿಗೆ ಹೋಗ್ತಿದ್ಯೋ ಏನೋ ಅಂತ ಕೇಳಿದೆ. ಈಗ ಅದೆಲ್ಲ ಗೊತ್ತಾಗ್ಬಿಟ್ರೆ ಮತ್ತೆ ನನ್ನ ಹೋಗ್ದಿರ ತಡೆದ್ಬಿಡ್ತಾರೆ, ಬೇಡ ಏನು ಹೇಳೋದು ಅಂತ ಇನ್ನು ಮೌನವಾಗಿ ಅಲ್ಲಿಂದ ಹೊರಟಿದ್ರೆ, ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಅವರು ಮೌನವಾಗಿ ನಿಂತಿರ್ತಾರೆ. ಈಗ ಕಲ್ಯಾಣ್ ಅಪ್ಪುಗೋಸ್ಕರನೇ ಹೋಗ್ತಾ ಇರೋ ಅನ್ನೋ ವಿಚಾರ ಧನಲಕ್ಷ್ಮಿಗೆ ತಿಳಿಯುತ್ತಾ, ಅಥವಾ
ಅರೆಸ್ಟ್ ಮಾಡಿರೋ ವಿಚಾರ ಕಾವ್ಯ ಮತ್ತೆ ರಾಜ್ಗೆ ತಿಳಿಯುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.